ಬಿಹಾರದಲ್ಲಿ ಸರ್ಕಾರ ಇದ್ದದ್ದು ಒಂದು RJD, ಒಂದು JDU, ಮತ್ತೊಂದು ಕಾಂಗ್ರೆಸ್ ಮಹಾಗಠಬಂಧನ್ ಸರ್ಕಾರ. ಆದರೆ JDUಗೆ ಈಗ RJDU ಬೇಡ ಮತ್ತೆ ಕಾಂಗ್ರೆಸ್ಸು ಬೇಡ. ಇದೆಲ್ಲದರ ನಡುವೆ ಈಗ ಸರ್ಕಾರ ಪತನದ ಹಂತಕ್ಕೆ ಬಂದಿದೆ. ಮಹಾಗಠಬಂಧನ್ ಛಿದ್ರ ಆಗ್ತಾ ಇದೆ. ಬಿಜೆಪಿ ಜೊತೆಯಲ್ಲಿ ಸಖ್ಯವನ್ನ ಬೆಳೆಸೋದಕ್ಕೆ ನಿತೀಶ್ ಕುಮಾರ್ ಈಗ ಮುಂದಾಗಿದ್ದಾರೆ. ಆ ಮೂಲಕ ಮಹಾಗಠಬಂಧನ್ ಸಂಪೂರ್ಣವಾಗಿ ಬಿಹಾರದಲ್ಲಿ ಬಿದ್ದು ಹೋಗುವ ಹಂತಕ್ಕೆ ಬಂದಿದೆ. ನಿನ್ನೆ ನಡೆದಂತ ರಾಜ್ಯಪಾಲರ ಚಾಯ್ ಚರ್ಚಾದಲ್ಲಿ ತೇಜಸ್ವಿ ಯಾದವ್ ಅವರು ಬರಲಿಲ್ಲ. ನಿತೀಶ್ ಕುಮಾರ್ ಅವರಿದ್ರು. ಅಸಮಾಧಾನ ಅಲ್ಲಿ ಸ್ಫೋಟ ಆಗಿತ್ತು. ಮತ್ತೊಂದು ಹಿಂದಿನ ಹಂತದಿಂದಲೂ ಕೂಡ ನಾವು ನೋಡ್ತಾ ಇದ್ವಿ. ಕಾಂಗ್ರೆಸ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ನಿತೀಶ್ ಕುಮಾರ್ ಅವರು ಹೇಳ್ತಾರೆ, ನಾನು ತುತಾರಾಮ್ ಅದರಲ್ಲಿ ಭಾಗಿಯಾಗೋದಿಲ್ಲ ಅಂತೇಳಿ. ಇಂಡಿ ಒಕ್ಕೂಟಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪೆಟ್ಟು. ಇದೆಲ್ಲದರ ನಡುವೆ ಈಗ ಇವತ್ತೇ 7 ಗಂಟೆಗೇನೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಈ ಸದ್ಯದ ಮಾಹಿತಿ. ಬಿಜೆಪಿ ಜೊತೆಯಲ್ಲಿ ಅವರು ಸಖ್ಯವನ್ನ ಬೆಳೆಸ್ಕೊಂಡು ಸುಶೀಲ್ ಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ತಾವು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಅಂದ್ರೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 28ನೇ ತಾರೀಕು ಅಂದ್ರೆ ನಾಳೆನೇ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಈ ಅಸೆಂಬ್ಲಿ ಬಿದ್ದೋಗುತ್ತಾ ಅಂತೇಳಿ ನಾವು ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. 25ಕ್ಕೆ ಅಂದ್ರೆ 2025ಕ್ಕೆ ಮುಂದಿನ ವಿಧಾನಸಭೆ ಅಸೆಂಬ್ಲಿ ಎಲೆಕ್ಷನ್ ಇರೋದ್ರಿಂದ ಇದ್ಯಾವುದು ಕೂಡ ಬಿದ್ದು ಹೋಗೋದಿಲ್ಲ. ಬಿಜೆಪಿ ಜೊತೆಲಿ ಸಖ್ಯ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾರೆ. ಇಂಡಿ ಕೂಟ ಪ್ರಧಾನಿ ನರೇಂದ್ರ ಮೋದಿ ಅವರ NDA ಒಕ್ಕೂಟವನ್ನ ಮಣಿಸೋದಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಇಂಡಿಯಾ ಮೈತ್ರಿಕೂಟವನ್ನ ಮಾಡ್ಕೋತಾರೆ. ಆದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಪಂಜಾಬ್ನಲ್ಲಿ ಭಾರಿ ಹಿನ್ನಡೆ ಆಯಿತು, ಪಶ್ಚಿಮ ಬಂಗಾಳದಲ್ಲೂ ಹಿನ್ನಡೆ ಆಯಿತು, ಬಿಹಾರದಲ್ಲಿ ಸಂಪೂರ್ಣವಾಗಿ ಛಿದ್ರವಾಗಿ ಹೋಯಿತು. ಚುನಾವಣೆಯ ಸಂದರ್ಭದಲ್ಲೇ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರಿ ಮುಖಭಂಗ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಬಳಿಕ ನಿತೀಶ್ ಕುಮಾರ್ ಸರದಿ. ಮಮತಾ ಬ್ಯಾನರ್ಜಿ ನನ್ನ 42 ಲೋಕಸಭಾ ಕ್ಷೇತ್ರಗಳಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ಮಾತ್ರ ಹಾಕೋದು, ಕಾಂಗ್ರೆಸ್ಗೆ ನಾವು ಪಾಲ್ ಕೊಡೋದಿಲ್ಲ ಅಂತ ಹೇಳಿದ್ರು. ಹಾಗೆ 13 ಲೋಕಸಭಾ ಕ್ಷೇತ್ರ ಇರುವಂತ ಪಂಜಾಬ್ನಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಬೇರೆ ಪಕ್ಷದ ಆಪನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಕ್ಷದ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆಯಲ್ಲಿ ನಮ್ಮ ಸಹಮತ ಇಲ್ಲ ಅಂತ ಹೇಳಿದ್ರು. ಈಗ ಬಿಹಾರದಲ್ಲಿ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ ಮಹಾಗಠಬಂಧನ್. RJD ಮತ್ತೆ ಕಾಂಗ್ರೆಸ್ ಅನ್ನ ದೂರ ಇಟ್ಟು ಬಿಜೆಪಿ ಜೊತೆಯಲ್ಲಿ ಸಖ್ಯ ಬೆಳೆಸಿದ್ದಾರೆ. 2020ರಲ್ಲಿ ಬಿಜೆಪಿಗೆ ಕೈಕೊಟ್ಟು RJD ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಇದೇ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ಈಗ ಅಗೈನ್ RJDಯು ಬೇಡ ಕಾಂಗ್ರೆಸ್ ಬೇಡ ಅಂತ ಹೇಳಿ ಮತ್ತೆ ಬಿಜೆಪಿ ಜೊತೆಯಲ್ಲಿ ಸಖ್ಯ ಬೆಳೆಸ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ಜಂಗಾಬಲವನ್ನ ಕುಸಿಬೇಕು ಅಂತೇಳಿ 2020ರಲ್ಲಿ ಯಾವಾಗ NDA ಮೈತ್ರಿಕೂಟದಿಂದ ಹೊರಗಡೆ ಬಂದ್ರು, ಈಗ ಮತ್ತೆ ಬಿಜೆಪಿ ಜೊತೆಯಲ್ಲಿ ಹೋಗೋ ಮೂಲಕ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಒಂದು ಶಕ್ತಿಯಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಜೆಪಿಯ ಜೊತೆಗೆ ನಿಲ್ಲುವಂತ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ನವದೆಹಲಿಯ ಪ್ರತಿನಿಧಿ ನಟೇಶ್ ಈಗ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಸದ್ಯಕ್ಕೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತೇ ರಾಜೀನಾಮೆ ಕೊಡ್ತಾರಾ? ಸದ್ಯ ಏನೇನು ವಿವರ ಇದೆ ಈ ಹೊತ್ತಿಗೆ ನಟೇಶ್? ಬಹಳ ಪ್ರಮುಖವಾಗಿ ಈ ಒಂದು ರಾಜಕೀಯ ಅಸ್ಥಿರತೆ ಬಿಹಾರದಲ್ಲಿ ಸುಮಾರು 1 ತಿಂಗಳಿನಿಂದಲೂ ಕೂಡ ಇತ್ತು. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ನಿತೀಶ್ ಕುಮಾರ್ ಅವರು ಸುತಾರಾಮ್ ನಾನು ಹೋಗೋದಿಲ್ಲ ಅಂತೇಳಿ ಹೇಳಿದಾಗಲೇ ನಾವು ಅಂದ್ಕೊಂಡಿದ್ವಿ ಈ ಮಹಾಗಠಬಂಧನ್ ಬಿದ್ದೋಗುತ್ತೆ ಅಂತ ಹೇಳಿ. ಅದಾದ ನಂತರ ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆಗೆ ಸಲುಗೆಯನ್ನ ಬೆಳೆಸ್ತಾರೆ. ಮತ್ತೆ ರಾಜ್ಯಪಾಲರ ಜೊತೆಯಲ್ಲಿ ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಅಂತ ಹೇಳಿದ್ರೆ ಈ ಗಣರಾಜ್ಯೋತ್ಸವದ ಈ ಸಂಭ್ರಮದಲ್ಲಿ ಒಂದು ಚಾಯ್ ಪೆ ಚರ್ಚಾ ಅನ್ನೋ ರೀತಿಯಲ್ಲಿತ್ತು. ಆಗ ತೇಜಸ್ವಿ ಯಾದವ್ ಅಂದ್ರೆ ಬಿಹಾರದ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರು ಮತ್ತೆ ಇವರು ಕೂಡ ಜೊತೆಯಲ್ಲಿದ್ರು. ಆದರೆ ಒಂದೇ ಒಂದು ಮಾತಾಡಿರಲಿಲ್ಲ. ಲಾಲೂ ಪ್ರಸಾದ್ ಯಾದವ್ ಅವರು ಪದೇ ಹೇಳ್ತಾ ಇದ್ರು ಇದು ಮುಂದಿನ ದಿನಗಳಲ್ಲಿ ಏನಾಗ್ಬೋದೇನೋ ಅಂತ ಹೇಳಿ. ಆದರೆ ಈಗಂತೂ ಜನರಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಿಹಾರದಲ್ಲಿ ಈ ಮಹಾಗಠಬಂಧನ್ ಅಲ್ಲಿಗೆ ಬಿದ್ದು ಹೋಗುತ್ತೆ ಅನ್ನೋದು. ಇವತ್ತೇ ನಿತೀಶ್ ಕುಮಾರ್ ರಾಜೀನಾಮೆಯನ್ನು ಕೊಟ್ಟು ನಾಳೆಗೇನೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಸ್ವೀಕರಿಸುವಾಗ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಹಾಗೆ ಮುಂದುವರೆದ್ರೆ ಸುಶೀಲ್ ಕುಮಾರ್ ಅವರ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಇನ್ನೊಬ್ಬರನ್ನು ಕೂಡ ನೇಮಕ ಮಾಡಬಹುದು ರೇಣು ಅಂತೇಳಿ. ಯಾಕಂತ ಹೇಳಿದ್ರೆ ಬಿಹಾರದ ಮೊದಲ ಉಪಮುಖ್ಯಮಂತ್ರಿ ಆಗಿದ್ದವರು ಅವರು, ಅವರನ್ನು ಕೂಡ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ಹೊತ್ತಿಗೆ ಬಿಹಾರದಲ್ಲಿ ಏನ್ ನಡೀತಾ ಇದೆ, ಕ್ಷಿಪ್ರ ಕ್ರಾಂತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನವದೆಹಲಿಯ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಈ ಹೊತ್ತಿಗೆ ಏನು ಡೆವಲಪ್ಮೆಂಟ್ ಇದೆ ನಟೇಶ್? ಎಸ್
ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಿಹಾರದಲ್ಲಿ ಒಂದು ಕ್ಷಿಪ್ರ ಬದಲಾವಣೆ ಆಗಿದೆ. ಕಾಂಗ್ರೆಸ್ ತನ್ನ ಸ್ವಪ್ರಯತ್ನ ಏನೇ ಮಾಡಿದ್ರು ಕೂಡ ಬಿಹಾರದಲ್ಲಿ ಬಿಜೆಪಿಯ ಮುನ್ನೋಟವನ್ನ, ಬಿಜೆಪಿಯ ಓಟವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ. ಈಗಾಗಲೇ ಏನು ನಿತೀಶ್ ಕುಮಾರ್ ಅವರು ಸಂಜೆ 7 ಗಂಟೆಗೆ, ಅಂದ್ರೆ ಇಂದು ಸಂಜೆ 7 ಗಂಟೆಗೆ ಸರಿಯಾಗಿ ರಾಜೀನಾಮೆಯನ್ನ ನೀಡಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಎನ್ನುವಂತಹ ಮಹತ್ವದ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೂಡ ನಿತೀಶ್ ಕುಮಾರ್ ಅವರು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಬಾರಿ ಬಿಜೆಪಿಗೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಬಿಜೆಪಿಯ ಜೊತೆ ಸೇರಿ ಏನು ಕಾಂಗ್ರೆಸ್ ಏನು ಮೈತ್ರಿಯನ್ನ ಮಾಡ್ಕೊಂಡಿತ್ತು, ಆ ಮೈತ್ರಿಯನ್ನ ಮುರಿದಿರುವಂತದ್ದು ಇದೀಗ ನಿತೀಶ್ ಕುಮಾರ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಸೇರಿ ಸ್ವತಃ ಮತ್ತೆ ಸರ್ಕಾರವನ್ನ ರಚಿಸುವ ಒಂದು ಮಹತ್ವದ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಓಕೆ, ಮತ್ತೊಂದು ಕಡೆಯಲ್ಲಿ ಈಗ ಬಿಜೆಪಿಯ ಪಾಲು ಏನು ಅಂತ ಹೇಳಿ ನೋಡಿದಾಗ ಸುಶೀಲ್ ಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ, ಇನ್ನೊಬ್ಬರನ್ನು ಕೂಡ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಬಿಜೆಪಿಯ ಒಂದು ಸ್ಟ್ರಾಟರ್ಜಿ ಆಗಿದೆ. ಸದ್ಯ ಆ ಹಂತದಲ್ಲೇನಾದರೂ ಮಾತುಕತೆಗಳಾಗಿದೆಯಾ? ಮತ್ತೆ ನಾಳೆ ಮೇಜರ್ ಆಗಿ ಒಂದು ಮೀಟಿಂಗ್ ಕೂಡ ಇದೆ, ಆ ಕುರಿತಾಗಿ ಏನು ಡೀಟೇಲ್ಸ್ ಇದೆ? ಎಸ್, ಖಂಡಿತವಾಗ್ಲು. ಯಾಕಂದ್ರೆ ಬಿಜೆಪಿ ಹಾಗೆ ನಿತೀಶ್ ಕುಮಾರ್ ಎರಡೂ ಕೂಡ ಇವತ್ತು ಸಂಜೆ ಮೀಟಿಂಗ್ ಅನ್ನ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಮಾಹಿತಿ ಅಂದ್ರೆ ಸಿಎಂ ಆಗಿ ಏನು ನಿತೀಶ್ ಕುಮಾರ್ ಅವರನ್ನ ಈಗಾಗಲೇ ಬಿಜೆಪಿ ಒಪ್ಕೊಂಡಿರ್ತಕ್ಕಂಥದ್ದು. ಬಿಜೆಪಿ ಹಾಗೂ ಸ್ವಪಕ್ಷದವರು ಕೂಡ, ಅಂದ್ರೆ ನಿತೀಶ್ ಕುಮಾರ್ ಅವರ ಪಕ್ಷದಲ್ಲೂ ಕೂಡ ಎಲ್ಲರೂ ಕೂಡ ಒಮ್ಮತವನ್ನ ಸೂಚಿಸಿರುವಂತದ್ದು. ಆದ್ರೆ ಬಿಜೆಪಿನಲ್ಲಿ 2 DCM ಮಾಡಬೇಕು ಅನ್ನುವಂಥದ್ದ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆ ಆಗಿದೆ. ಆದ್ರೆ ಮುಂದಿನ ಎಲ್ಲಾ ಸೀಟುಗಳನ್ನ ಬೇರೆ ಯಾರ್ಯಾರಿಗೆ ಕೊಡಬೇಕು ಎನ್ನುವುದರ ಬಗ್ಗೆ ಮಹತ್ವದ ಚರ್ಚೆ ಇವತ್ತು ಆಗುತ್ತೆ, ಇವತ್ತು ಸಂಜೆ ಒಳಗಡೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಸಿಎಂ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಅವರು ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಹಲವು, ಅಂದ್ರೆ ಕಳೆದ 9 ಬಾರಿಯಿಂದನೂ ಕೂಡ ಅವರೇ ತಮ್ಮ ಸ್ವಪ್ರಯತ್ನದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಬಿಜೆಪಿಗಿರ್ಬೋದು ಅಥವಾ ಲಾಲು ಪ್ರಸಾದ್ ಯಾದವ್ ಇರ್ಬೋದು, ಅವ್ರೆಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಸಿಎಂ ಸ್ಥಾನವನ್ನ ನಿತೀಶ್ ಕುಮಾರ್ ಅವರಿಗೆ ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ಉಳಿದ ಸ್ಥಾನಗಳನ್ನ ಯಾವುದನ್ನ ತೆಗೆದುಕೊಳ್ಬೇಕು ಬಿಜೆಪಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ 2 ಸೀಟ್ಗಳನ್ನ, ಅಂದ್ರೆ 2 ಉಪಮುಖ್ಯಮಂತ್ರಿ ಸ್ಥಾನವನ್ನ ಬಿಜೆಪಿಗೆ ಕೊಡುವಂತಹ ನಿಟ್ಟಿನಲ್ಲಿ ತೀರ್ಮಾನಗಳಾಗಿದೆ. ಇನ್ನು ಉಳಿದ ಸ್ಥಾನಗಳನ್ನ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಇಂದು ಸಂಜೆ ಮೀಟಿಂಗ್ ಏನ್ ನಡೆಯುತ್ತೆ, ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗುವಂತಹ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಓಕೆ ನಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇಂಡಿಯಾ ಒಕ್ಕೂಟದ ಈ ಒಂದು ಶಕ್ತಿ ಏನಿದೆ ಅದು ಒಂದು ಫೋಟೋಗೆ ಮಾತ್ರ ಸೀಮಿತ ಆಗಿದೆ. ಯಾವುದೇ ನಿಯಮ ಇಲ್ಲ, ಯಾವುದೇ ನಿಷ್ಠೆ ಇಲ್ಲ, ಯಾವುದೇ ನೈತಿಕತೆ ಇಲ್ಲ, ಯಾವುದೇ ಒಗ್ಗಟ್ಟು ಇವರಲ್ಲಿಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಲೇವಡಿ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಈ ಒಕ್ಕೂಟದವರಿಗೆ ನೀತಿ, ನಿಯತ್ತು, ನೇತೃತ್ವ, ನಿಷ್ಠೆ ಯಾವುದೂ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಅದೊಂದು ಅಸಹಜ, ಅಸ್ವಾಭಾವಿಕ ಒಪ್ಪಂದ ಮಾತ್ರ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಇಂಡಿಯಾ ಒಕ್ಕೂಟಕ್ಕೆ ಒಂದು ಫೋಟೋ ಶೂಟ್ ಅಷ್ಟೇ ಆಗಿತ್ತು, ಮುಂದುವರಿದು ಏನೂ ಆಗಿಲ್ಲ. ಒಂದು ಒಕ್ಕೂಟದವರಿಗೆ ನೀತಿ, ನಿಯಮ, ನಿಷ್ಠೆ, ನಾಯಕತ್ವ ಎಲ್ಲವೂ ಬೇಕು, ನೈತಿಕತೆ ಪ್ರತಿಯೊಂದು. ಆದರೆ ಈ ಒಕ್ಕೂಟ ಯಾವುದಕ್ಕೂ ಕೂಡ ನೈತಿಕತೆ ಇರಲಿ, ನಿಯತ್ತಿರಲಿ, ನಿಷ್ಠೆ ಇರಲಿ, ಮತ್ಯಾವುದೂ ಇಲ್ಲ ಅಂತೇಳಿ ಲೇವಡಿ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಒಂದು ಫೋಟೋ ಶೂಟ್ ಆಗಿತ್ತು. ಯಾವುದೇ ಒಂದು ಒಕ್ಕೂಟ ರಚನೆ ಮಾಡಲಿಕ್ಕೆ, ಪಾರ್ಟಿ ಮಾಡಲಿಕ್ಕೆ ಸೋಲಿಸೋದು ಅಥವಾ ಇನ್ನೊಂದು ಪಾರ್ಟಿಯನ್ನು ಸೋಲಿಸಲಿಕ್ಕೆ ನಾವು ಒಕ್ಕೂಟ ಮಾಡ್ತೀವಿ ಅಂತ ಅನ್ನೋದು ನೆಗೆಟಿವ್ ಅಪ್ರೋಚ್. ಮತ್ತು ಯಾರಿಗೂ ನೇತೃತ್ವ ಇಲ್ಲ, ನೀತಿ ಇಲ್ಲ ಮತ್ತು ನಿಯತ್ತಿಲ್ಲ. ನಿಯತ್ತು, ನೇತೃತ್ವ, ನೀತಿ ಮೂರೂ ಇಲ್ಲಾರದಂತಹ ಒಂದು ಒಕ್ಕೂಟ ಮತ್ತು ಒಬ್ರಿಗೊಬ್ರಿಗೆ ಏನು ಸಂಬಂಧ ಇಲ್ಲ. ಈ DMK ಇಂಡಿ ಕೂಟದಲ್ಲಿ ಇದೆ. DMK ಇಂಡಿ ಕೂಟದಲ್ಲಿ ಅವರಿಗೆ SP ಅವರಾಗಲಿ, BSP ಸಮಾಜವಾದಿ ಪಾರ್ಟಿಯವರಾಗಲಿ ಅಥವಾ RJD ಅವ್ರ ಸಪೋರ್ಟ್ ಕೊಡೋದು ಏನು ಅರ್ಥವೂ ಇಲ್ಲ. ಅದಕ್ಕೆ ಇಟ್ ವಾಸ್ ಎ ಮೀನಿಂಗ್ಲೆಸ್ ಎಕ್ಸರ್ಸೈಸ್. ಅದು
ಇಟ್ ವಾಸ್ ದಟ್ ಅಲೈನ್ಸ್ ಇಟ್ ಸೆಲ್ಫ್, ಅದೊಂದು ನಿಸರ್ಗಕ್ಕೆ ಸೃಷ್ಟಿಗೆ ವಿರೋಧವಾಗಿತ್ತು. ಇಟ್ ವಾಸ್ ಅನ್ಯಾಚುರಲ್ ಆ್ಯಂಡ್ ಅನ್ಯಾಚುರಲ್ ಅಲೈನ್ಸ್ ಹ್ಯಾಸ್ ಡೈಡ್. ಈ ಹಿಂದೆ ಜೆಡಿಯು ಮತ್ತೆ ಬಿಜೆಪಿ ಮೈತ್ರಿ ಆದಾಗ ಅದನ್ನ ಖಂಡಾತುಂಡವಾಗಿ ಖಂಡಿಸಿದ್ದು ಚಿರಾಗ್ ಪಾಸ್ವಾನ್. ಆದರೆ ಈಗ ಮತ್ತೆ ಬಿಜೆಪಿ ಮತ್ತೆ ಜೆಡಿಯು ಮೈತ್ರಿ ಆಗ್ತಿರುವಂಥ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಅವರ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಹಾರ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತಿರುವಂಥ ಸಂದರ್ಭದಲ್ಲಿ ಜೆ.ಪಿ. ನಡ್ಡಾ ಮತ್ತೆ ಅಮಿತ್ ಶಾ ಅವರನ್ನ ಚಿರಾಗ್ ಪಾಸ್ವಾನ್ ಅವರು ಭೇಟಿಯಾಗಿದ್ದಾರೆ. ಆ ಮೂಲಕ ತಮ್ಮ ಅಸಮಾಧಾನವನ್ನ ಚಿರಾಗ್ ಪಾಸ್ವಾನ್ ಅವರು ವ್ಯಕ್ತಪಡಿಸ್ತಾರಾ ಅನ್ನೋದು ಹೈಕಮಾಂಡ್ ಮುಂದೆ, ಬಿಜೆಪಿಯ ಹೈಕಮಾಂಡ್ ಮುಂದೆ ಅನ್ನೋದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಎಲ್.ಜೆ.ಪಿ. ನಾಯಕ ಚಿರಾಗ್ ಪಾಸ್ವಾನ್ ಮಾತುಕತೆಯನ್ನು ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಮುಂದೆ. ಜೆಡಿಯು ಮೈತ್ರಿಗೆ ಈ ಹಿಂದೆ 2022ರಲ್ಲಿ ವಿರೋಧವನ್ನ ಮಾಡಿದವರಲ್ಲಿ ಚಿರಾಗ್ ಪಾಸ್ವಾನ್ ಕೂಡ ಒಬ್ರು. ಈಗ ಮತ್ತೆ ಬಿಜೆಪಿ ಮತ್ತೆ ಜೆಡಿಯು ಮೈತ್ರಿ ಆಗ್ತಾ ಇದೆ. ಈಗ ಚಿರಾಗ್ ಪಾಸ್ವಾನ್ ಅವರು ಅದನ್ನು ಅರಗಿಸಿಕೊಳ್ತಾರಾ? ಆ ಕಾರಣದಿಂದಲೇ ಅವರು ಹೈಕಮಾಂಡ್ ಮಟ್ಟದಲ್ಲಿ ಈ ಮೈತ್ರಿ ಬೇಡ ಅನ್ನೋ ವಿಚಾರವನ್ನ ಅಮಿತ್ ಶಾ ಮತ್ತೆ ಜೆ.ಪಿ. ನಡ್ಡಾ ಅವರಿಗೆ ತಲುಪಿಸೋದಕ್ಕೆ ಹೋದ್ರ? ಇದೆಲ್ಲವೂ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಒಂದು ಹಂತಕ್ಕೆ ನಾವು ಮಹಾಗಠಬಂಧನ್ ನೋಡಿದ್ರೆ, ಮತ್ತೊಂದು ಹಂತಕ್ಕೆ ಬಿಜೆಪಿಯ NDA ಜೊತೆಗೆ ಇರುವಂಥ LJP, ಬಿಜೆಪಿ NDA ಮೈತ್ರಿಕೂಟ ಇದೆಯಲ್ಲ, ಇದರ ಜೊತೆಗಿರುವಂಥ LJPಯ ಕೆಲ ಪಕ್ಷಗಳು ಕೂಡ ಈ JDU ಜೊತೆಗಿನ ಮೈತ್ರಿಯನ್ನು ವಿರೋಧಿಸ್ತಾ ಇದ್ದಾವೆ. ನಾವಿಲ್ಲಿ ಗಮನಿಸಬೇಕು, 9 ಬಾರಿ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದರೆ, ಒಂದು ಸಲ ಪಕ್ಷಾಂತರ ಆ ಕಡೆ ಈ ಕಡೆ ಹೋಗೋದು, ಮೈತ್ರಿ, ಇದೆಲ್ಲವೂ ಕೂಡ ಅವರಿಗೆ ಸರ್ವೇ ಸಾಮಾನ್ಯ ಆಗಿತ್ತು. ಇದನ್ನು ಖಂಡಾತುಂಡವಾಗಿ ಖಂಡಿಸಿದ್ದು LJP NDA ಮೈತ್ರಿ ಪಕ್ಷ. ಈಗ ಮತ್ತೆ ಚಿರಾಗ್ ಪಾಸ್ವಾನ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ಚರ್ಚೆಗಿಟ್ಟಿದ್ದಾರೆ, ಭೇಟಿಯಾಗಿದ್ದಾರೆ.